Hi, hello my dear students. Now in this session let us we solve some numerical problems on chapter electric potential and capacitance. So this is a problem. So here 2-point charges plus 8 microcoulomb and minus 16 microcoulomb are separated by 0.6 meter distance. Find the points on the line joining the charges at which potential is 0. So first here I am considered 2 points A and B. So at A, place a charge plus 8 microcoulomb. So at B, minus 16 microcoulomb. So this is a point A and here is a point B. So point A placed plus 8 microcoulomb. So this is Q1 charge. Q1 equals plus 8 microcoulomb. Then Q2 equals minus 16 microcoulomb. ಸೊ ಇಲ್ಲಿ 2 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿದ್ದೀನಿ ಎ ಆ್ಯಂಡ್ ಬಿ. ಎ ಪಾಯಿಂಟಲ್ಲಿ ಪ್ಲಸ್ 8 ಮೈಕ್ರೋಕೂಲಮನ್ನು ಪ್ಲೇಸ್ ಮಾಡೀನಿ. ಪಾಯಿಂಟ್ ಬಿ ಅಲ್ಲಿ minus 16 ಮೈಕ್ರೋಕೂಲಮ್ ಇದೆ. ಸೊ ದೀಸ್ 2 ಪಾಯಿಂಟ್ ಚಾರ್ಜಸ್ ಆರ್ line joining these 2 point charges are at a distance 0.6 meter distance apart. So ಎರಡು ಪಾಯಿಂಟ್ ಚಾರ್ಜಸನ್ನು 0.6 meter distance ಇಂದ ಜಾಯಿನ್ ಮಾಡಿದ್ದೀನಿ. ಕ್ಲಿಯರ್? ಸೊ in between 2 point charges, here I am consider one more point. So that point is called P. So in between 2 point charges ಮಧ್ಯೆ ಲೈನ್ ಜಾಯಿನಿಂಗ್ ಮಧ್ಯೆ ಸೊ ಅನದರ್ ಪಾಯಿಂಟನ್ನು ಕನ್ಸಿಡರ್ ಮಾಡೀನಿ. ದಟ್ ಪಾಯಿಂಟ್ ಈಸ್ P. ಸೊ ಬಟ್ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಫ್ರಮ್ P ಟು A. P ಇಂದ ಎಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ದ ಡಿಸ್ಟೆನ್ಸ್ ಐ ಕಾಲ್ಡ್ ಅಸ್ ಎಕ್ಸ್. ಆ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಕರ್ಕೊತಾ ಇದ್ದೀನಿ. ಸೊ ಡಿಸ್ಟೆನ್ಸ್ ಫ್ರಮ್ P ಟು B ಈಸ್ 0.6 ಮೈನಸ್ ಎಕ್ಸ್. ಕ್ಲಿಯರ್? ಫಸ್ಟು ಡಯಾಗ್ರಾಮ್ಯಾಟಿಕಲಿ 2 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೀನಿ. ಎ ಆ್ಯಂಡ್ ಬಿ ಇದೆ. ಎ ಪಾಯಿಂಟಲ್ಲಿ Q1 ಚಾರ್ಜ್ ಇದೆ. Q1 ಈಕ್ವಲ್ಸ್ ಪ್ಲಸ್ 8 ಮೈಕ್ರೋಕೂಲಮ್. ಬಿ ಪಾಯಿಂಟಲ್ಲಿ Q2 ಚಾರ್ಜ್ minus 16 ಮೈಕ್ರೋಕೂಲಮ್ ಇದೆ. ಸೊ ಎರಡು ಪಾಯಿಂಟ್ ಚಾರ್ಜಸನ್ನು 0.6 ಮೀಟರ್ ಡಿಸ್ಟೆನ್ಸಿಂದ ಸಪ್ರೇಟ್ ಮಾಡಿದ್ದೀನಿ. ಸೊ ಇನ್ ಬಿಟ್ವೀನ್ ಲೈನ್ ಜಾಯಿನಿಂಗ್ ಮಧ್ಯೆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ದಟ್ ಪಾಯಿಂಟ್ ಈಸ್ P. ಬಟ್ P ಇಂದ ಎಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ಆ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಕರೀತಾ ಇದ್ದೀನಿ. ಲೆಟ್ ಐ ಕನ್ಸಿಡರ್ ಡಿಸ್ಟೆನ್ಸ್ ಫ್ರಮ್ ಎ ಟು ಪಿ ಈಸ್ ಎಕ್ಸ್. ಕ್ಲಿಯರ್? ದೆನ್ P ಇಂದ ಬಿಗಿರೋ ಡಿಸ್ಟೆನ್ಸನ್ನು 0.6 ಮೈನಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ದಿಸ್ ರಫ್ ಡಯಾಗ್ರಾಮ್ ಫಾರ್ ದಿಸ್ ಗಿವನ್ ಡೇಟಾ. ಈ ಗಿವನ್ ಡೇಟಾ ಪ್ರಕಾರ ಇಲ್ಲಿ ಒಂದು ರಫ್ ಡಯಾಗ್ರಾಮನ್ನು ಬರೆದಿದ್ದೀನಿ. ಕ್ಲಿಯರ್? ಸೊ ಅಟ್ ದಿಸ್ ಪಾಯಿಂಟ್ P potential becomes 0. ಸೊ ಲೈನ್ ಜಾಯಿನಿಂಗ್ ದ ಚಾರ್ಜಸ್ ಅಟ್ ವಿಚ್ ಪೊಟೆನ್ಷಿಯಲ್ ಈಸ್ 0 ಅಂತ ಹೇಳಿದ್ದಾರೆ. ಸೊ ಅಟ್ P ಪಾಯಿಂಟಲ್ಲಿ ಟೋಟಲ್ ಪೊಟೆನ್ಷಿಯಲ್ ಬಿಕಮ್ಸ್ ಏನಿದೆ 0 ಇದೆ. ಕ್ಲಿಯರ್? ಸೊ ನಾವು ದ ಟೋಟಲ್ ಪೊಟೆನ್ಷಿಯಲ್ ಅಟ್ P, ಟೋಟಲ್ ಪೊಟೆನ್ಷಿಯಲ್ at P, V equals V1 plus V2. So total potential V equals sum of potential V1 due to charge Q1 and V2 due to charge Q2. So total potential V is equal formula V1 plus V2. But here at this point P, net potential V equals 0. Then V1 plus V2 equals 0. ಇಲ್ಲಿ V1 ವ್ಯಾಲ್ಯೂ becomes 0 ಅಂತ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. ದೆನ್ V1 plus V2 is equal ಏನಾಗುತ್ತೆ 0. ಕ್ಲಿಯರ್? ಸೊ V1 ಮೀನ್ಸ್ ಪೊಟೆನ್ಷಿಯಲ್ at P due to charge Q1. So potential at P due to charge Q1 ಅಂದರೆ ಫಾರ್ಮುಲಾ 1/4 pi epsilon naught Q1 by AP. ಸೊ at P ಪಾಯಿಂಟಲ್ಲಿ ಪೊಟೆನ್ಷಿಯಲ್ V1 ಅಂದರೆ ಸೊ 1/4 pi epsilon naught Q1 by AP ಡಿಸ್ಟೆನ್ಸ್ ಪ್ಲಸ್ V2 potential V2 at P due to charge Q2 means 1/4 pi epsilon naught Q2 divided by PB equals 0. Clear? So in these two terms 1/4 pi epsilon naught common term taking outside. ಈ ಎರಡು ಟರ್ಮ್ಸ್ ಅಲ್ಲಿ 1/4 pi epsilon naught ಕಾಮನ್ ಇದೆ, ಹೊರಗಡೆ ತೆಗ್ದಿದ್ದೀನಿ. ದೆನ್ Q1 by AP plus Q2 divided by PB equals 0. Clear? So again, so here 1/4 pi epsilon naught ಅನ್ನು ಸೊ ಈ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಸೊ ದಿಸ್ ಹೋಲ್ ಥಿಂಗ್ ಬಿಕಮ್ಸ್ ಕನ್ವರ್ಟ್ ಇಂಟು 0. 1/4 pi epsilon naught ಅನ್ನು ರೈಟ್ ಹ್ಯಾಂಡ್ ಸೈಡ್ ಈ 0 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ 0 ಇಂಟು 4 pi epsilon naught ಏನಾಗುತ್ತೆ 0 ಆಗುತ್ತೆ. ಕ್ಲಿಯರ್? ಸೊ Q1 by AP ಪ್ಲಸ್ Q2 divided by PB equals 0. ಸೊ ಹಾಗಾದ್ರೆ ಈ ಹೋಲ್ ಥಿಂಗ್ ಟರ್ಮ್ 0 ಆದರೆ ನಮ್ಗೆ ಇಲ್ಲಿ ಏನು ಉಳ್ಕೊಂಡಿದೆ Q1 divided by AP plus Q2 divided by PB is equal to 0. But in this
figure Q1 value is nothing but plus 8 microcoulomb. 8 micro means 10 power minus 6 by, so A in the P giro distance x, A to P distance x. Again here plus is there, but here Q2 charge is nothing but negative, minus 60 microcoulomb ಇದೆ, minus into plus ಅಂದರೆ minus ಬರುತ್ತೆ. 16 into 10 power minus 6 by PB distance is 0.6 minus x equals 0. Clear? So again 8 into 10 power minus 6 by x ಈಕ್ವಲ್, ಸೊ ಹೋಲ್ ಥಿಂಗನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಸೊ ನೆಗೆಟಿವ್ ಸೈನ್ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ 16 ಇಂಟು 10 ಪವರ್ ಮೈನಸ್ 6 ಬೈ 0.6 ಮೈನಸ್ ಎಕ್ಸ್. ಕ್ಲಿಯರ್? ಸೊ ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೊ ಇಲ್ಲಿರೋ 0.6 ಎಕ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊತಾ ಇದ್ದೀನಿ. 0.6 ಮೈನಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ಸ್ 16 into 10 power minus 6 by 8 into 10 power minus 6. ಸೊ ಇಲ್ಲಿ ಎಕ್ಸ್ ಹಂಗೆ ಇದೆ. 0.6 ಮೈನಸ್ ಎಕ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ನ್ಯೂಮರೇಟರ್ ಬರುತ್ತೆ. 0.6 ಮೈನಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ಸ್ 16 ಇಂಟು 10 ಪವರ್ ಮೈನಸ್ 6 ಅಲ್ಲೇ ಇದೆ. 8 ಇಂಟು 10 ಪವರ್ ಮೈನಸ್ 6ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಡಿನಾಮಿನೇಟ್ರಿಗೆ ಹೋಗುತ್ತೆ. ಸೊ 8 ಇಂಟು 10 ಪವರ್ ಮೈನಸ್ 6. ಕ್ಲಿಯರ್? ಸೊ ಇನ್ ದೀಸ್ ಟೂ ಟರ್ಮ್ಸ್ ಪವರ್ ಕ್ಯಾನ್ಸಲ್ ಆಗುತ್ತೆ. ಸೊ 8 1s 8 2s 16. 16 ಡಿವೈಡ್ ಬೈ 8 ಅನ್ನೋದು 8ಇಂದ 16ಅನ್ನು 2 ಟೈಮ್ಸು ಕ್ಯಾನ್ಸಲ್ ಮಾಡ್ಬೋದು. ದೆನ್ 0.6 ಮೈನಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ಸ್ 2. ಸೊ 10 ಪವರ್ ಮೈನಸ್ 6 ಇದೆ, ಇಲ್ಲೂ 10 ಪವರ್ ಮೈನಸ್ 6 ಇದೆ. 10 ಪವರ್ ಮೈನಸ್ 6ನ ಮೇಲೆ ತೊಗೊಂಡ್ರೆ ಪ್ಲಸ್ 6 ಆಗುತ್ತೆ. ಪ್ಲಸ್ 6 ಜೊತೆ ಮೈನಸ್ 6 ಕ್ಯಾನ್ಸಲ್ ಆಗುತ್ತೆ, ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ನ ಡೈರೆಕ್ಟಾಗೂ ಕ್ಯಾನ್ಸಲ್ ಮಾಡ್ಕೋಬೋದು. ಕ್ಲಿಯರ್? Again for cross multiplication 0.6 minus x is equal to 2x. Again 2x plus x equals 0.6. ಸೊ ಇಲ್ಲಿ 0.6 ಮೈನಸ್ ಎಕ್ಸ್ ಇದೆ. ಈ ಎಕ್ಸನ್ನು 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2x ಆಗುತ್ತೆ. ಸೊ 2x ಅಲ್ಲೇ ಇಟ್ಕೊಂಡಿನಿ. ಈ ಮೈನಸ್ ಎಕ್ಸನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಈಕ್ವಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೇನಿದೆ 0.6 ಇದೆ. ಸೊ 2x ಪ್ಲಸ್ ಎಕ್ಸ್ ಅಂದರೆ 3x ಈಕ್ವಲ್ಸ್ 0.6. ನಾನು ಎಕ್ಸ್ ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ಸೊ ಅದಕ್ಕೆ ಈ ಎಕ್ಸ್ ವೇರಿಯಬಲ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿದ್ದೀನಿ. ಸೊ ನ್ಯೂಮರಿಕಲ್ ವ್ಯಾಲ್ಯೂನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡಿದ್ದೀನಿ. ಕ್ಲಿಯರ್? ದೆನ್ ಎಕ್ಸ್ ಈಕ್ವಲ್ಸ್ 0.6 by 3. ದೆನ್ ಎಕ್ಸ್ ಈಕ್ವಲ್ಸ್ 0.2. 3ನ 0.6ಅನ್ನು ಬೈ 3 ಜೊತೆ ಡಿವೈಡ್ ಮಾಡಿದ್ರೆ ವಿ ಆರ್ ಗೆಟಿಂಗ್ 0.2 ಮೀಟರ್. 0.2 meter. So here Q1 charge towards the P ಅಂದರೆ ಸೊ ಅಟ್ 0.2 ಮೀಟರಲ್ಲಿ ಫ್ರಮ್ Q1 ಚಾರ್ಜ್ ಅಟ್ P ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಬಿಕಮ್ಸ್ 0 ಅಂತ ಹೇಳ್ತಾ ಇದ್ವಿ. ಬಟ್ ಅಟ್ ದಿಸ್ PB ಡಿಸ್ಟೆನ್ಸ್ ಈಸ್ ಹಿಯರ್ PB ಡಿಸ್ಟೆನ್ಸ್ ಈಕ್ವಲ್ಸ್ 0.6 ಮೈನಸ್ ಎಕ್ಸ್ ಇದೆ. 0.6 ಮೈನಸ್ ಎಕ್ಸ್ ಅಂದರೆ 0.2. ಸೊ ಅಗೇನ್ 0.4 ಮೀಟರ್ PB ಡಿಸ್ಟೆನ್ಸ್. ಸೊ ಹಾಗಾದರೆ Q1ಇಂದ 0.2 ಮೀಟರ್ ಡಿಸ್ಟೆನ್ಸಲ್ಲಿ ಪೊಟೆನ್ಷಿಯಲ್ ಬಿಕಮ್ 0 ಆಗ್ತಿದೆ. ಸೊ ಅಗೇನ್ Q2 ಪಾಯಿಂಟಿಂದ ಪಿ ಕಡೆಗೆ ಅಬ್ಸರ್ವ್ ಮಾಡಿದ್ರೆ ಅಟ್ ದಿಸ್ ಪಾಯಿಂಟ್ ಅಂದರೆ 0.4 ಮೀಟರಲ್ಲಿ ಅಗೇನ್ ಅಟ್ ದಿಸ್ ಪಾಯಿಂಟ್ P ಟೋಟಲ್ ಪೊಟೆನ್ಷಿಯಲ್ ಬಿಕಮ್ಸ್ 0 ಅಂತ ಹೇಳ್ತಾರೆ. ಡಿಸ್ಟೆನ್ಸ್ ಅಟ್ ವಿಚ್ ದ ಟೋಟಲ್ ಪೊಟೆನ್ಷಿಯಲ್ ಬಿಕಮ್ಸ್ 0. ಕ್ಲಿಯರ್? ಸೊ ದಿಸ್ ಈಸ್ ಅ ಸೊಲ್ಯೂಷನ್. ಸೊ ಈ ಟೈಪ್ ಆಫ್ ಪ್ರಾಬ್ಲಮನ್ನು ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ, ನಿಮ್ಮ ಪ್ರೀವಿಯಸ್ ಇಯರ್ ಆನ್ಯಲ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟು. ಸೊ ಈ ಟೈಪ್ ಆಫ್ ಸಿಮಿಲರ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Next second problem, electric charges plus 8 microcoulomb plus 5 microcoulomb minus 3 microcoulomb and plus 8 microcoulomb are placed at the corners of a square of side √2 meter. What is the potential at the center of the square? First I draw the diagram, rough diagram. ಈಗ ನಾನು rough diagram ನ ಬರಿತಾ ಇದ್ದೀನಿ. So this is a square. So here at corners of the square is A, B, C, D. Diagonal of the square AC and BD are the diagonal of the square. So O is the center of the square. So ಇಲ್ಲಿ ಒಂದು ಸ್ಕ್ವೇರ್ ಡಯಾಗ್ರಾಮ್ನ ಬರ್ಕೊಂಡಿದ್ದೀನಿ. ಸೊ ಕಾರ್ನರ್ಸ್ ಆಫ್ ದಿ ಸ್ಕ್ವೇರ್ ಇಸ್ A, B, C, D. So O is the center. AC and AD are the
ಡಯಾಗ್ನಲ್ ಆಫ್ ದ ಸ್ಕ್ವೇರ್. ಎ ಸಿ ಮತ್ತು ಬಿ ಡಿನ ಡಯಾಗ್ನಲ್ ಆಫ್ ದ ಸ್ಕ್ವೇರ್ ಅಂತ ಹೇಳ್ತಾ ಇದ್ವಿ. ಕ್ಲಿಯರ್? ಸೊ ಹಿಯರ್ ದ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಆಫ್ ಸೈಡ್ ಈಸ್, ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಆಫ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ? √2 ಮೀಟರ್. ಸೊ ಎ ಇಂದ ಬಿಗಿರೋ ಡಿಸ್ಟೆನ್ಸು 2 ಮೀಟರ್ ಇದೆ, ಬಿ ಇಂದ ಸಿಗೆ √2 ಮೀಟರ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎ ಇಂದ ಬಿಗೆ √2 ಮೀಟರ್ ಡಿಸ್ಟೆನ್ಸ್ ಇದೆ, ಬಿ ಇಂದ ಸಿಗೆ √2 ಮೀಟರ್. ಅಗೇನ್ ಡಿ ಟು ಸಿ ಇಸ್ √2 ಮೀಟರ್, ಎ ಟು ಡಿ is also nothing but √2 meter. But we don't know the value of the diagonal AC and BD. But side corners value, corner distance ಅನ್ನು ಮಾತ್ರ ಕೊಟ್ಟಿದ್ದಾರೆ, but diagonal distance ಅನ್ನು ಕೊಟ್ಟಿಲ್ಲ. So that's why we are using Pythagoras theorem for this triangle ACB. Now using the triangle ACB, AC the whole square, using the Pythagoras theorem for this triangle, AC the whole square equals AB the whole square plus BC the whole square. Clear? Then AB distance is nothing but √2 the whole square plus BC distance is also √2 the whole square. A square root gets cancelled. Then AC the whole square equals 2 plus 2 equals 4. Then AC equals √4, that is equal to 2 meters. But half of its diagonal andre, so AO equals BO equals OC equals OD equals AC divided by 2. ನಮಗೆ ಇಲ್ಲಿ ಹಾಫ್ ಆಫ್ ದ ಡಯಾಗ್ನಲ್ಸ್ ಬೇಕು, ಡಯಾಗ್ನಲ್ ಲೆಂತ್ ಬೇಕು. ಅದಕ್ಕೆ AO is equal to ಹಾಫ್ ಆಫ್ ದ ಡಯಾಗ್ನಲ್ ಅಂದರೆ AO ಈಕ್ವಲ್ಸ್ BO ಈಕ್ವಲ್ CO ಈಕ್ವಲ್ಸ್ OD. ಸೊ ಇಲ್ಲಿ ಡಯಾಗ್ನಲ್ಸ್ ಆರ್ ಈಕ್ವಲ್ ಇರುತ್ತೆ ಸ್ಕ್ವೇರ್ಸಲ್ಲಿ. ಸೊ ದಟ್ಸ್ ವೈ ಹಾಫ್ ಆಫ್ ಇಟ್ಸ್ ಡಯಾಗ್ನಲ್ಸ್ ಆರ್ ಆಲ್ಸೋ ಈಕ್ವಲ್. ದೆನ್ AO ಈಕ್ವಲ್ಸ್ BO ಈಕ್ವಲ್ಸ್ OC equals OD equals, so total length of this diagonal is AC divided by 2. So half of its diagonal ಅನ್ನು AO ಅಂತ ಕರೀತಾ ಇದ್ವಿ. Then AC ಅಂದರೆ ಎಷ್ಟಿದೆ? 2/2. So that is equal to 1 meter. Clear? Then again, so potential at O, so potential at this center of the square O due to all these charges. Potential at O due to all the charges, V equals formula 1/4 pi epsilon naught into Q1 by AO plus Q2 divided by BO plus Q3 divided by CO plus Q4 divided by DO. Clear? So this is a formula. Net potential at O means center of the square means V equals 1/4 pi epsilon Q1 divided by AO plus Q2 divided by BO plus Q3 divided by CO plus Q4 divided by DO. But V equals 1/4 pi epsilon value 9 into 10 power 9. Q2 value plus 5 into 10 power minus 6 by 1 plus Q3 value minus 3 into 10 power minus 6 by 1 plus 8 into 10 power minus 6 by 1. Clear? So again V equals 9 into 10 power 9 into, so 1 divided by 10 divided by 1 becomes again 10 into 10 power minus 6 plus 5 divided by 1 becomes 5 into 10 power minus 6 plus into minus becomes minus 3 into 10 power minus 6 plus 8 into 10 power minus 6. Clear? So 10 divided by 1 ಅಂದರೆ ಸೇಮ್ 10 into 10 power minus 6 ಬರುತ್ತೆ. ಸಿಮಿಲರ್ಲಿ 5/1 ಅಂದರೆ 5 into 10 power minus 6. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್ 3 into 10 power minus 6 ಪ್ಲಸ್ 8 into 10 power minus 6 ಬರುತ್ತೆ. ಕ್ಲಿಯರ್? ಸೊ ಈಗ ಈ ಮೈನಸ್ 3 ಇಲ್ಲಿರುವ ಪಾಸಿಟಿವ್ ಟರ್ಮ್ಸನ್ನು ಅಡಿಷನ್ ಮಾಡಿ ಮೈನಸ್ 3 into 10 power minus 6 ಜೊತೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ 8ಅಲ್ಲಿ ಮೈನಸ್ 3 ಹೋದರೆ ಪ್ಲಸ್ 5 ಬರುತ್ತೆ. 5 plus 5 becomes 10. 10 plus 10 becomes 20. 20 into 10 power minus 6. ಎಲ್ಲ ಟರ್ಮ್ಸಲ್ಲೂ 10 power minus 6 ಕಾಮನ್ ಇದೆ, ಹೊರಗಡೆ ತೊಗೊಂಡು. ಸೊ 8ಅಲ್ಲಿ ಮೈನಸ್ 3 ಹೋದರೆ 5 ಬರುತ್ತೆ. ಸೊ 5ಅನ್ನು ಪ್ಲಸ್ 5 ಜೊತೆ ಅಡಿಷನ್ ಮಾಡಿದ್ರೆ 10. ಎಗೈನ್ 10 plus 10 ಅಂದರೆ 20 ಇಂಟು 10 power 9 into 10 power 9.
equals V. So again 9 into 20 ಅಂದರೆ so 180 into 10 power. So here 9 ಅನ್ನು 20 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ so we are getting 118 into 10 ಪವರ್. ಸೊ ಇಲ್ಲಿ ಪ್ಲಸ್ 9 ಇದೆ, ಇಲ್ಲಿ ಮೈನಸ್ 6 ಇದೆ. ಸೊ 9ಅಲ್ಲಿ ಮೈನಸ್ 6 ಹೋದರೆ ಪ್ಲಸ್ 3 ಬರುತ್ತೆ. ಸೊ 180 into 10 power 3 ಯೂನಿಟ್ ಈಸ್ ವೋಲ್ಟ್. Next third problem, 3 point charges of plus 1.5 into 10 power minus 3 coulomb plus 0.2 into 10 power minus 3 coulomb and minus 0.5 into 10 power minus 3 coulomb are placed at the corners of a right angle triangle ABC if AB equals 1.2 meter and BC equals 0.5 meter. Calculate the potential energy of the charge at P. ಸೊ ನಾನೀಗ ಫಸ್ಟ್ ರಫ್ ಡಯಾಗ್ರಾಮನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಹಿಯರ್ right angle triangle. So this is a right angle triangle. So in this right angle triangle consists of 3 corners A. So this is A, corner B and this is corner C. So at this corner A place plus 1.5 into 10 power minus 3 coulomb. So this is a Q1 charge and Q2 charge is placed at this corner P. Q2 equals 0.2 into 10 power minus 3. At point C, Q3 equals minus 0.5 into 10 power minus 3 coulomb. So, are placed at these corners of right angle triangle A, B, C. Clear? So, if AB equals AB side ಕೊಟ್ಟಿದ್ದಾರೆ. So, AB length is 1.2 meter. Then BC length is 0.5 meter. Clear? So calculate the potential energy of the charge at B ಅಂತ ಕೇಳ್ತಾರೆ. So potential energy means U is equal to question mark. Clear? Solution given. So here, so in this figure Q1 equals 1.5 into 10 power minus 3 coulomb. Then Q2 equals 0.2 into 10 power minus 3 coulomb. Then Q3 value minus 0.5 into 10 power minus 3 coulomb. Then AB distance is, so here AB equals 1.2 meter ಕೊಟ್ಟಿದ್ದಾರೆ. Then BC equals 0.5 meters ಇದೆ. So calculate the potential energy at B ಅಂತ ಕೇಳ್ತಾರೆ. So U is equal to question mark. So this is a given data. So potential at B due to the charge Q1 at A means formula V1 equals, so here electric, so here electric potential at B due to the charge Q1 at A is V1 equals formula 1 by 4 pi epsilon naught Q1 by AB. Clear? Again we know that 1 by 4 pi epsilon naught value 9 into 10 power 9 into, so here Q1 value 1.5 into 10 power minus 3 by AB distance is 1.2. We simplify all these things, we are getting 11.25 into 10 power 6 volt. ಸೊ ಎಲ್ಲನೂ ಸಿಂಪ್ಲಿಫೈ ಮಾಡಿದ್ರೆ ಸೊ 11.25 into 10 power 6 ವೋಲ್ಟ್ ಬರುತ್ತೆ. ಸೊ ದಿಸ್ ಇಸ್ ಪೊಟೆನ್ಷಿಯಲ್ V1 ಅಟ್ B ಡ್ಯೂ ಟು ದ ಚಾರ್ಜ್ Q1. ನೆಕ್ಸ್ಟ್ ಒನ್ ಪೊಟೆನ್ಷಿಯಲ್, electric potential at B due to the charge Q2 at C is, so here formula V2 equals, so here B due to the charge Q3, so here Q3 at C is V2 equals formula 1 by 4 pi epsilon naught Q3 by BC. So here V2 equals 1 by 4 pi epsilon naught value 9 into 10 power 9 into, so here Q3 value minus 0.5 into 10 power minus 3
by BC distance 0.5 meter. V2 equals, so we are getting minus 9 into 10 power 6 volt. So ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 9 into 10 power minus 6 volt ಬರುತ್ತೆ. So this is a potential at B due to the charge Q3 at C. Clear? Then total electric potential or potential at B is, so here V equals V1 plus V2. So V1 value 11.25 into 10 power 6 minus V2 value 9 into 10 power 6. So again V equals, we are getting 2 point, so here we are getting 2.25 into 10 power 6 volt. Clear? Then potential energy of the charge Q2, potential energy of the charge Q2 at B means, so here potential energy of the energy of the charge Q2 at B is U equals V into Q2. Clear? So we know that potential V is equal to work done divided by charge. Work done is equal to charge into potential. So potential ಅಂದರೆ ಏನು ಫಾರ್ಮುಲಾ, V is equal to work done divided by charge ಅಂತ ಕರಿತೀವಿ. ಸೊ ವರ್ಕ್ ಡನ್ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ Q into V. ಸೊ ವರ್ಕ್ ಡನ್ is equal to energy. ವರ್ಕ್ ಡನ್ is stored as energy ಅಂತ ಕರಿತೀವಿ. ಸೊ U is equal to Q into V. But U equals V into charge means Q2. Clear? V value, so here 2.25 into 10 power 6 into Q2 value, so here Q2 value 0.2 into 10 power minus 3. 0.2 into 10 power minus 3. So we simplify this, we are getting U equals 450 joule. So this is the potential energy at B due to the potential energy of the charge Q2 at B. So this is a solution. Clear? Thank you.